ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳ ಬರ್ತ್ಡೇ ವಿಡಿಯೋ. ಹಾಗೆಯೇ ಇಲ್ಲಿ ಅವರು ಡೆಕೋರೇಷನನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲೆಲ್ಲ ಚೇರ್ಗಳನ್ನು ಅರೇಂಜ್ ಮಾಡಿಸಿದ್ದೀವಿ ಊಟಕ್ಕೆ. ನೀವಿಲ್ಲಿ ನೋಡ್ತಿರ್ಬೋದು, ಆಲ್ಮೋಸ್ಟ್ ಆಗಿ ಡೆಕೋರೇಷನ್ ರೆಡಿ ಆಗ್ತಾ ಬಂತು. ಈ ಥರ ಥೀಮಲ್ಲಿ ಡೆಕೋರೇಷನನ್ನು ಮಾಡಿಸಿದ್ವಿ. ತುಂಬ ಸಿಂಪಲ್ ಆಗಿತ್ತು, ಬಟ್ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಫೈನಲ್ ಲುಕ್ ನೀವು ನೋಡ್ತಿರ್ಬೋದು. ಹಾಗೆಯೇ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿ ಆಯಿತು. ಅವಳಿಗೆ 2-3 ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ಪಿಂಕ್ ಒಂದು, ಹಾಗೆಯೇ ಮರೂನ್ ಒಂದು ಮತ್ತು ಎಲ್ಲೋ ಒಂದು. ಬಟ್ ಅವಳು ಈ ಡ್ರೆಸ್ ಹಾಕಿದ ಮೇಲೆ ತೆಗಿಯೋಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಸಮರ್ ಇರೋದ್ರಿಂದ ತುಂಬ ಕಿರಿಕಿರಿ ಅನಿಸುತ್ತೆ ಮಕ್ಕಳಿಗೆ. ಇನ್ನೇನು ಮಾಡೋದು ಅಂತ ಇದೇ ಡ್ರೆಸ್ಸನ್ನು ಫೈನಲ್ ಮಾಡಿದ್ವಿ. ಸೊ ನಾನು ಕೂಡ ಅಷ್ಟೇ ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ಸಿಂಪಲ್ಲಾಗಿ ರೆಡಿಯಾಗಿದ್ದರು. ಕೇಕನ್ನು ಈ ರೀತಿಯಾಗಿ ಮಾಡಿಸಿದ್ವಿ. ತುಂಬ ಕ್ಯೂಟಾಗಿತ್ತು ಈ ಫೋಟೋ, ಹಾಗಾಗಿ ಇದೇ ಫೋಟೋವನ್ನು ಇಟ್ಟು ಮಾಡಿಸಿದ್ವಿ. ಇದು ಕೇಕ್ ಬಂದುಬಿಟ್ಟು 1 kg ಇರೋದು, ಏಕೆಂದರೆ ಅವಳ ಮೊದಲನೇ ವರ್ಷದ ಬರ್ತಡೇ ಅಲ್ವಾ, ಹಾಗಾಗಿ 1 kg ಕೇಕನ್ನು ಅಷ್ಟೇ ಮಾಡಿಸಿದ್ವಿ. ಹಾಗೆಯೇ ಬರ್ತ್ಡೇಗೆ ನಾವು ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿರಲಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳಲ್ವಾ. ಸೊ ಅವರಿಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಮತ್ತು ತುಂಬ ಕಿರಿಕಿರಿ ಮಾಡ್ತಿರ್ತಾರೆ, ಇಲ್ಲಾಂದರೆ ಅಳ್ತಿರ್ತಾರೆ. ಹಾಗಾಗಿ ಹತ್ತಿರದ ಫ್ಯಾಮಿಲಿ, ಅಂದರೆ ನಮ್ಮ ಅಮ್ಮ ಮನೆಯವರಿಗೆ ಮತ್ತು ನಮ್ಮ ಅತ್ತೆ ಮನೆಯವರಿಗೆ ಮತ್ತು ಯಾರ್ಯಾರು ನಮ್ಮ ಹತ್ತಿರದ ರಿಲೇಷನ್ಸ್ ಇರ್ತಾರೆ ಅಷ್ಟೇ ಜನಕ್ಕೆ ನಾವು ಇನ್ವೈಟ್ ಮಾಡಿದ್ವಿ. ಗಂಡು ತಿನ್ನಿಸ್ಬೇಕೀಗ. ಸೊ ನನ್ನ ಮಗಳು ಆಲ್ರೆಡಿ ಇರಿಟೇಟ್ ಆಗಿಬಿಟ್ಟಿದ್ದಾಳೆ, ಟೊಪ್ಪಿ ಹಾಕಿರೋದ್ರಿಂದ ಮತ್ತು ಹೊಸ ಡ್ರೆಸ್ಸು, ಈ ಥರ ಗ್ರ್ಯಾಂಡ್ ಡ್ರೆಸ್ ಹಾಕಿರೋದ್ರಿಂದ. ನನ್ನ ತಮ್ಮನ ಮಗನೂ ಕೂಡ ಅಷ್ಟೇ, ಅವನಿಗೂ ಇರಿಟೇಟ್ ಆಗ್ತಾ ಇದೆ ಈ ರೀತಿ ಗ್ರ್ಯಾಂಡ್ ಡ್ರೆಸ್ ಹಾಕಿರೋದ್ರಿಂದ. ಸೊ ಎಲ್ಲ ಚಿಕ್ಕ ಮಕ್ಕಳಿಗೂ ಹಾಗೆ ಅಲ್ವಾ, ಸಿಂಪಲ್ ಆಗಿರೋ ಕಾಟನ್ ಡ್ರೆಸ್ಗಳು ಅವರಿಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆಯೇ ಸ್ವಲ್ಪ ಹೊತ್ತು ಆಟವನ್ನು ಆಡಿದರು ನನ್ನ ತಮ್ಮನ ಮಗ ಮತ್ತು ನನ್ನ ಮಗಳು ಸೇರಿ. ಅವಳಿಗೆ ನಾನು ಡೈಲಿ ಯೂಸ್ಗೆ ಸಿಂಪಲ್ ಆಗಿರೋ ಕಾಲು ಚೈನವನ್ನು ಹಾಕಿದ್ದೆ, ಬಟ್ ಬರ್ತಡೇ ದಿನ ತುಂಬ ಮುತ್ತಿರೋ ಗೆಜ್ಜೆಯನ್ನು ಹಾಕಿರೋದ್ರಿಂದ ತುಂಬ ಸೌಂಡ್ ಬರ್ತಾ ಇತ್ತು. ಹಾಗಾಗಿ ಅವಳು ತುಂಬ ಚೆನ್ನಾಗಿ ಆಟವನ್ನು ಆಡಿದ್ಲು 10 ನಿಮಿಷ. ಹಾಗೆಯೇ ಬರ್ತ್ಡೇ ಎಲ್ಲ ಮುಗೀತು, ತುಂಬ ಚೆನ್ನಾಗಿ ಆಯಿತು. ಊಟಕ್ಕೆ ಏನೇನು ಮಾಡಿಸಿದ್ವಿ ಅಂತ ತೋರಿಸ್ತೀನಿ. 20 ಜನಕ್ಕೆ ಇನ್ವೈಟ್ ಮಾಡಿದ್ವಿ, 25 ಜನಕ್ಕೆ ಊಟವನ್ನು ನಾವು ಮಾಡಿಸಿದ್ವಿ. ಹಾಗೆಯೇ ತೊಂಡೆಕಾಯಿ ಪಲ್ಯ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುರ್ಮವನ್ನು ಮಾಡಿಸಿದ್ವಿ. ಹಾಗೆಯೇ ಬಂದುಬಿಟ್ಟು ಪಾಯಸ ಇತ್ತು. ನೆಕ್ಸ್ಟ್ ಬಂದು ಚಿಕ್ಕದಾಗಿರೋ ಹಪ್ಪಳ ಮತ್ತು ಉಪ್ಪಿನಕಾಯಿ, ಹಾಗೆಯೇ ಇದು ಸಾಂಬಾರು, ನೆಕ್ಸ್ಟು ರೈಸ್, ಹಾಗೆಯೇ ಅಕ್ಕಿ ರೊಟ್ಟಿಯನ್ನು ಮಾಡಿಸಿದ್ವಿ. ಕೊನೆಯಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.